ಓಕೆ, ಇನ್ನು ಮಂಗಳೂರು ಭಾಗದಲ್ಲಿ ಮುಂದುವರೆದಿದೆ ಭಾರೀ ಗಾಳಿ ಮತ್ತು ಮಳೆ. ಭಾರೀ ಗಾಳಿ, ಮಳೆ, ಮಂಜು ಎಲ್ಲ ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್. ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದಿದೆ ಮರ, 4 ಗಾಯ ಆಗಿದೆ. ಕಡಬ ಸಮೀಪದ ನೂಜಿ ಬಾಳ್ತಿಲಾ ಬಳಿ ಘಟನೆ ನಡೆದಿರೋದು. ಅಂದರೆ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಕಾರ್ ಹೋಗ್ತಾ ಇತ್ತು. ಗಾಳಿ ಮಳೆಗೆ ಕಾರಿನ ಮೇಲೆ ಮುರಿದು ಬಿದ್ದಿದೆ ಬೃಹತ್ ಮರವೊಂದು. ಮರ ಬಿದ್ದ ಕಾರಣ ಕಾರ್ನೊಳಗೆ ಸಿಕ್ಕಾಕೊಂಡಿದ್ದಾರೆ ಪ್ರಯಾಣಿಕರು. ಚಾಲಕ, 2 ಮಹಿಳೆಯರು ಮತ್ತು 1 ಮಗು. ಬಟ್ ರಕ್ಷಣೆ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಭಾರೀ ಗಾತ್ರದ ಮರನೇ ಬಿದ್ದಿದೆ. ಹಾಗೆ ನೋಡಕ್ಕೆ ಹೋದರೆ ಇವರೆಲ್ಲ ಬಚಾವಾಗಿರೋದು ಅದೃಷ್ಟ ನನ್ನ ಪ್ರಕಾರ. ಗಾಯಗಳಾಗಿದೆ ಓಕೆ, ಬಟ್ ಕಾರೇ ಅಪ್ಪಚ್ಚೆ ಆಗ್ಬಿಟ್ಟೆ. ಇಷ್ಟು ದೊಡ್ಡದ ಮರ ಬಿದ್ದರೆ ಅದೇ ಆಗಿದೆ ನನ್ನ ಪ್ರಕಾರ. ಬಟ್ ಆದರೂ ಕಾರ್ ತಡೆದಿದೆ ನೋಡಿ, ಅಷ್ಟು ಬೃಹತ್ ಕೊಂಬೆಯನ್ನು ಅದು ತಡೆದಿದೆ. ಹಾಗಾಗಿ ಒಳಗಿನ ತನಕ ಹೋಗಕ್ಕೆ ಬಿಟ್ಟಿಲ್ಲ, ಒಳಗಡೆ ಇರೋರು ಸೇಫ್ ಆಗಿದ್ದಾರೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಟು ಧರ್ಮಸ್ಥಳ ಆ ರೋಡ್ ಇದೆಯಲ್ಲ, ಅಲ್ಲಿ ಯಾವಾಗಲೂ ಮರ ಬೀಳ್ತಿರುತ್ತೆ. ಹೀಗೆ ತುಂಬ ಸರ್ತಿ ನೋಡಿದ್ದೀವಿ. ಈ ಥರ ರೋಡೇ ಕ್ಲೋಸ್ ಆಗಿಬಿಡುತ್ತೆ, ರೋಡಲ್ಲೇ ಬೀಳುತ್ತೆ. ಇವರು ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಆಗಿರೋದು. ಒಬ್ಬ ಚಾಲಕ, 2 ಮಹಿಳೆಯರು, 1 ಮಗು. ಇವರೆಲ್ಲರೂ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಆಮೇಲೆ ಆ ಮರವನ್ನು ತೆರವು ಮಾಡ್ತಾ ಇದ್ದಾರೆ ನೋಡಿ, ಅದು ಕಟ್ ಮಾಡೇ ತೆಗಿಬೇಕು. ಅದನ್ನು ಸಿಕ್ಕಾಪಟ್ಟೆ ದಪ್ಪ ಮರ ಆಗಿರೋದ್ರಿಂದ ಒಂದು ಕಡೆಗೆ ಸರ್ಸಕ್ಕಾಗಲ್ಲ. ಅದು ಕಟ್ ಮಾಡೇ ಎತ್ತಬೇಕು ಅದನ್ನು. ಬಟ್ ಅಷ್ಟರಲ್ಲಿ ಸ್ಥಳೀಯರು ಬಂದು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಕಾರ್ ಚಾಲಕ, 2 ಮಹಿಳೆಯರು, 1 ಮಗು, ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಕಡಬ ಸಮೀಪದ ನೂಜಿ ಬಾಳ್ತಿಲಾ ಅಂತ. ನಿಮಗೆ ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಮರವೊಂದು ಬಿದ್ದು 4 ಗಾಯ ಆಗಿದೆ. ಎಲ್ಲರೂ ಅದೃಷ್ಟವಂತರು ಇವರೆಲ್ಲ. ಪುನರ್ಜನ್ಮ ಸಿಕ್ಕಂತಾಗಿದೆ ಅವರಿಗೆ.